ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ನಡೆದ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ. ನವಧಾನ್ಯಗಳ ಬೀಜಾಂಕುರ ಸಮೃದ್ಧಿಯಾಗಿ ಎತ್ತರಕ್ಕೆ ಬೆಳೆದಿದ್ದು ಮಳೆ ಬೆಳೆಯಾಗಿ ಸಸ್ಯ ಶ್ಯಾಮಲೆಯಾಗಲಿದೆ ಅರ್ಚಕ ಅಶ್ವಥ್ ಸ್ವಾಮಿ. ಭಾರತ ಸದಾ ಶಾಂತಿ ಬಯಸುತ್ತದೆ. ದೇಶದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೋಸ್ಕರ ಭಯೋತ್ಪಾದಕರ ಅಡಗು ತಾಣಗಳನ್ನು ಗುರಿಯಾಗಿಸಿ ಪ್ರಹಾರ ನಡೆಸಲಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ. ಅಂಧರಿಗಾಗಿ ಸಮರ್ಥ ಟಿ20 ಕ್ರಿಕೆಟ್ ಪಂದ್ಯಾವಳಿ ಮುದ್ದೇನಹಳ್ಳಿ ಸತ್ಯಸಾಯಿ ಕ್ರೀಡಾಂಗಣದಲ್ಲಿ ಆಯೋಜನೆ. ಮೊದಲ ಪಂದ್ಯದಲ್ಲಿ ಆಫ್ರಿಕಾ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಕಡತಗಳ ಕಳವು. ಗಂಗಾಧರ್ನನ್ನು ಬಂಧಿಸಿ ಜಾಲಿಗಟ್ಟಿದ ಶಿಡ್ಲಘಟ್ಟ ಪೊಲೀಸರು. ಕಳ್ಳತನದ ಹಿಂದಿನ ಕೈಗಳ ಬಗ್ಗೆ ಹುಡುಕಾಟಕ್ಕಿಳಿದ ಪೊಲೀಸರು. ವಾರ್ತೆಗಳ ವಿವರ. ಇತಿಹಾಸ ಪ್ರಸಿದ್ಧ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಪ್ರಯುಕ್ತ ಮಣ್ಣಿನಲ್ಲಿ ಬೆಟ್ಟಿದ್ದ ಬೀಜಾಂಕುರ ಸಮೃದ್ಧವಾಗಿ ಬೆಳೆದಿದ್ದು ಈ ವರ್ಷ ದೇಶದಲ್ಲಿ ಸಸ್ಯ ಶ್ಯಾಮಲೆಯಾಗುತ್ತದೆ, ಸಮೃದ್ಧಿಯಿಂದ ಮಳೆ ಬೆಳೆಗಳಾಗುತ್ತವೆ, ದೇಶ ಸುಭಿಕ್ಷವಾಗಿರಲಿದೆ ಎಂದು ಗಡಿದಂ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಖ್ಯಾತ ಜ್ಯೋತಿಷಿ ಡಾಕ್ಟರ್ ಅಶ್ವಥ್ ಸ್ವಾಮಿ ತಿಳಿಸಿದ್ದಾರೆ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ. ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಪುರಾತನ ಇತಿಹಾಸವಿದ್ದು 300 ವರ್ಷಗಳ ಹಿಂದಿನಿಂದಲೂ ಶುದ್ಧ ಬುದ್ಧ ಪೌರ್ಣಮಿಯಂದು ರಥೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಬುದ್ಧ ಹುಣ್ಣಿಮೆ ಪ್ರಯುಕ್ತ ಇಂದು ನಡೆದ ಬ್ರಹ್ಮ ರಥೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಆಗಮಿಸಿದರು. ಕಳೆದ 6 ದಿನಗಳಿಂದಲೂ ರಥೋತ್ಸವದ ಪ್ರಯುಕ್ತ ದೇವಾಲಯಗಳಲ್ಲಿ ವಿವಿಧ ಹೋಮ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಇಂದು ಬೆಳಗ್ಗೆ ಅಭಿಜಿನ್ ಲಗ್ನದಲ್ಲಿ ನಡೆದ ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಶೀಲ್ದಾರ್ ಚಾಲನೆ ನೀಡಿದರು. ಸಾವಿರಾರು ಜನ ರಥೋತ್ಸವ ಕಾರ್ಯದಲ್ಲಿ ಭಾಗವಹಿಸಿದ್ದು ಶಾಸಕ ಸುಬ್ಬಾರೆಡ್ಡಿ ಭಕ್ತರಿಗೆ ಪ್ರಸಾದವನ್ನು ಬಡಿಸುತ್ತಿದ್ದುದು ವಿಶೇಷ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಡಿದಂ ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಖ್ಯಾತ ಜ್ಯೋತಿಷಿ ಡಾಕ್ಟರ್ ಅಶ್ವಥ್ ಸ್ವಾಮಿ ಮಾತನಾಡಿ, ಬ್ರಹ್ಮರಥೋತ್ಸವದ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದಲೂ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಸ್ವಾಮಿಗೆ ನವಧಾನ್ಯಗಳ ಬೀಜಾಂಕುರವನ್ನು ಬೆಳೆಸಿದ್ದು ಇವು ಸಮೃದ್ಧಿಯಾಗಿ ಎತ್ತರಕ್ಕೆ ಬೆಳೆದಿದೆ. ಹಾಗಾಗಿ ಉತ್ತಮ ಮಳೆ ಬೆಳೆಯಾಗಿ ಸಸ್ಯ ಶ್ಯಾಮಲೆಯಾಗಿ ಸುಭಿಕ್ಷಿಯಾಗಿ ಶೋಭಾಯಮಾನವಾಗಿರಲಿದೆ ಎಂದು ತಿಳಿಸಿದರು. ಕಲ್ಯಾಣಾತ್ ಭುಜಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಡೋಲಾಯಮಾನಂ ಮಧುಸೂದನಂ ಮತ್ತಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಅಂದರೆ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸರಿಸುಮಾರು 250-300 ವರ್ಷಗಳ ಇತಿಹಾಸ ಉಳ್ಳತಕ್ಕಂಥದ್ದು. ಬ್ರಹ್ಮರಥೋತ್ಸವ ಹಿಂದೆ ಬ್ರಿಟಿಷ್ ಕಾಲದಲ್ಲಿ KG ಶಾಮಣ್ಣ ಅಂತಕ್ಕಂಥವರು ಈ ಒಂದು ಭಾಗದಲ್ಲಿ ರೆವಿನ್ಯೂ ಅಧಿಕಾರಿಯಾಗಿ ತಹಸೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಒಂದು ಮುಸ್ಸಂಜೆಯಲ್ಲಿ ಇಲ್ಲಿಗೆ ಬಂದಾಗ ಅವರ ಕುದುರೆ ಅನ್ನೋದು ಇಲ್ಲಿ ನಿಂತೋಗುತ್ತೆ. ಬಂದು ಒಳಗಡೆ ನೋಡಿ ಅವತ್ತಿನ ದಿವಸ ಇಲ್ಲೇ ತಂಗಿರ್ತಾರೆ. ಆವತ್ತು ಸ್ವಾಮಿ ಸ್ವಪ್ನದಲ್ಲಿ ಅವರಿಗೆ ಕಾಣಿಸಿ, ನೀನು ವೈಶಾಖ ಶುದ್ಧ ಹುಣ್ಣಿಮೆಯ ದಿವಸ ನನಗೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನೆರವೇರಿಸಿದರೆ ನಿನ್ನ ಒಂದು ವಂಶಾಭಿವೃದ್ಧಿ ಮತ್ತು ಈ ಪ್ರಾಂತ್ಯವನ್ನು ಸಂರಕ್ಷವಾಗಿ ನಾನು ಕಾಪಾಡ್ತೀನಿ ಅಂತ ಹೇಳಿದಾಗ ಆ ಒಂದು ವೈಶಾಖ ಶುದ್ಧ ಹುಣ್ಣಿಮೆಯ ದಿವಸ ಅಂದಿನಿಂದ ಕೂಡ KG ಶಾಮಣ್ಣನವರು ಪ್ರಾರಂಭಿಸಿ ಈ ತನಕ ಕೂಡ
ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ವೈಭವಪೂರಿತವಾಗಿ ನಡ್ಕೊಂಡು ಬರ್ತಾ ಇದ್ದು, ಇವತ್ತಿನ ದಿವಸ ಬೆಳಗ್ಗೆನೇ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ, ವಿಶೇಷವಾದ ಸಹಸ್ರನಾಮಾವಳಿ ಅರ್ಚನೆ ಮತ್ತು ಸಂಕಲ್ಪ ರೀತಿಯಾಗಿ ನಮ್ಮ ತಹಸೀಲ್ದಾರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಶಾಸಕರು ಸಂಕಲ್ಪ ಮಾಡಿದಂಗೆ ಈ ಒಂದು 6ನೇ ತಾರೀಕಿಂದ ಕೂಡ ದೇವಾಲಯದಲ್ಲಿ ನಾವು ಈ ಒಂದು ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಅದೇ ರೀತಿಯಾಗಿ ಈ ಒಂದು ರೈತಾಪಿ ವರ್ಗದವರಿಗೆ ಸುಭಿಕ್ಷಿತವಾಗಿರಬೇಕು, ನಮ್ಮ ರಾಜ್ಯ ರಾಷ್ಟ್ರ ಗ್ರಾಮ ಎಲ್ಲವೂ ಕೂಡ ಸಸ್ಯಶ್ಯಾಮಲವಾಗಿರಬೇಕು, ಕಾಲ ಕಾಲಕ್ಕೆ ಸುವೃಷ್ಟಿ ಪ್ರಾಪ್ತಿಯಾಗಬೇಕು, ಅನಾವೃಷ್ಟಿ ಎಲ್ಲ ನಿವೃತ್ತಿ ಆಗಬೇಕು ಅಂತ ಸಂಕಲ್ಪ ಮಾಡಿ ಈ ಒಂದು ಅದೇ ರೀತಿಯಾಗಿ ಅವೆಲ್ಲವೂ ಕೂಡ ನಮ್ಗೆ ಯಾವ ರೀತಿಯಾಗಿ ತಿಳಿಯುತ್ತೆ ಅಂದರೆ, ನಾವು 9 ದಿವಸಗಳ ಕಾಲ ಪಾಂಚರಾತ್ರ ಆಗಮ ಪ್ರಕಾರವಾಗಿ ನವಾನ್ನಿಕ ಹೋಮ ಅನ್ನೋದು ಪ್ರಾರಂಭ ಮಾಡಿದ್ದು. ಅದರಲ್ಲಿ ಅಂಕುರ ಅಂತೀವಿ, ಬೀಜಾಂಕುರ ಅಂತ. ಅಂದರೆ ಅಂಕುರಗಳು ಅಂದರೆ ನಾವು ಬೀಜಗಳು 9 ಧಾನ್ಯಗಳನ್ನು ನಾವು ಮಣ್ಣಿನಲ್ಲಿ ಊತಾಗ ಅದು ಅಂಕುರ ಅಂದರೆ ಮೊಳಕೆ ಹೊಡೆದು ಬರುತ್ತೆ. ಅದು ಯಾವ ರೀತಿಯಾಗಿ ಮೊಳಕೆ ಹೊಡೆದು ಎಷ್ಟು ಎತ್ತರವಾಗಿ ಬರುತ್ತೋ ಅಷ್ಟು ಸುಭಿಕ್ಷಿತವಾಗಿ ದೇಶ ಎಲ್ಲ ಇರುತ್ತೆ ಅಂತ ಒಂದು ನಮಗೆ ಸೂಚನೆ ಅನ್ನೋದು ತೋರಿಸುತ್ತೆ. ಆ ರೀತಿಯಾಗಿ ಅಂಕುರಗಳೆಲ್ಲವೂ ಕೂಡ ಸಮೃದ್ಧಿಯಾಗಿ ಬಂದಿದ್ದು ಸ್ವಾಮಿಯವರಿಗೆ. ಈ ವರ್ಷ ಕೂಡ ಸಸ್ಯ ಶ್ಯಾಮಲವಾಗಿರುತ್ತೆ, ದೇಶ ಎಲ್ಲ ಶೋಭಾಯಮಾನವಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಇದ್ದು ಸ್ವಾಮಿಯವರ ದರ್ಶನ ಪಡೆದು ಈಗ ಬ್ರಹ್ಮರಥೋತ್ಸವ ಈಗ ಚಾಲನೆ ಅನ್ನೋದು ನೀಡಲಾಗಿದ್ದು, ಈಗ ಮತ್ತೆ 4:15 ಗಂಟೆಗೆ ಈ ಒಂದು ಸುತ್ತಲೂ ರಥದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನೆರವೇರುತ್ತೆ. ಅದರಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಈ ಒಂದು ಸಂಖ್ಯೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಆ ಭಗವಂತನ ಅನುಗ್ರಹಕ್ಕೆ ಪುನೀತರಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಡೆಯುವ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಈ ಬಾರಿಯೂ ಕೂಡ ಸಹಸ್ರಾರು ಜನ ಆಗಮಿಸಿದ್ದಾರೆ. ದೇಶದಲ್ಲಿ ಯುದ್ಧದ ವಾತಾವರಣವಿದ್ದು ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಪೂಜೆ ಸಲ್ಲಿಸಲಾಗಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ನಮ್ಮ ಗಡಿದಂ ವೆಂಕಟರಮಣ ಸ್ವಾಮಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ನಡೀತಾ ಇದೆ. ನಮ್ಮ ಕ್ಷೇತ್ರದ ಎಲ್ಲ ಜನರು ಇದರಲ್ಲಿ ಪಾಲ್ಗೊಂಡು ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಾವು ಅಷ್ಟೇ, ನಾವು ನಮ್ಮ ಅರ್ಚಕರು ನಮ್ಮ ತಹಸೀಲ್ದಾರ್ ನಾವೆಲ್ಲರೂ ನಮ್ಮ ಕ್ಷೇತ್ರದ ಜನ ಇವತ್ತು ಪೂಜೆ ಮಾಡಿಸಿ ಏನೀಗ ನಡೀತಾ ಇದೆ ಪಾಕಿಸ್ತಾನ ಭಾರತಕ್ಕೆ ಯುದ್ಧ, ಅದು ಸಮಾಪ್ತಿಯಾಗಬೇಕು, ನಮ್ಗೆ ಒಳ್ಳೆಯದಾಗಬೇಕು ಅಂತ ಭಗವಂತನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ನಾಡಿಗೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆ ಮಳೆ ಬಂದು ಒಳ್ಳೆ ಬೆಲೆಯಾಗಿ ರೈತ ಸಂತುಷ್ಟವಾಗಿರಬೇಕು, ಎಲ್ಲ ಜನರು ಆರೋಗ್ಯದಿಂದ ಇರಬೇಕು ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಪ್ಪ. ಇದನ್ನು ಯಾವಾಗಲೂ ಮಾಡ್ದಂಗೆ ಒಂದು 2 ಜಾಗದಲ್ಲಿ ಅನ್ನದಾಸೋಹ ಇಟ್ಕೊಂಡಿದ್ದೀವಿ. ಇಲ್ಲಿ ಪಂಚಾಯತಿ ಪಕ್ಕದಲ್ಲಿ ಒಂದು ಲಾಸ್ಟ್ ಇದು ರಥದ ಹತ್ರ ಒಂಚೂರು ಪಾಪ ಬಡವರು ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಅವರು ಭಗವಂತನ ಪ್ರಸಾದ ತಿಂದು ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಭಕ್ತರು ರಥೋತ್ಸವ ಕಾರ್ಯದಲ್ಲಿ ಪಾಲ್ಗೊಂಡರು. ಸುತ್ತಮುತ್ತಲ ಗ್ರಾಮಸ್ಥರು ಪಾನಕ, ಹೆಸರು ಬೇಳೆಯನ್ನ ಹಂಚುತ್ತಿದ್ದುದು ವಿಶೇಷವಾಗಿತ್ತು. ರಥೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯವನ್ನ ವಿಶೇಷ ಹೂಗಳಿಂದ ಶೃಂಗರಿಸಲಾಗಿತ್ತು. ಅಲ್ಲದೆ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಅಶ್ವ ಜೊತೆ ಸುಬ್ಬರಾಮ್, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ, ಭಾರತ ಯಾವಾಗಲೂ ಶಾಂತಿಯನ್ನು ಬಯಸುತ್ತದೆ. ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆ ಕೈದು ಕೊಂದಂತಹ ಉಗ್ರಗಾಮಿಗಳ ನೆಲೆ ಮೇಲೆ ಭಾರತ ದಾಳಿ ನಡೆಸಿದೆ. ಪಾಕಿಸ್ತಾನದ ನಾಗರಿಕರ ಮೇಲೆ ಯಾವುದೇ ದಾಳಿ ನಡೆದಿಲ್ಲ. ಅಮೆರಿಕ ಅಧ್ಯಕ್ಷರು ಹೇಳಿದ ಮಾತಿಗೆ ಪ್ರಧಾನಿಗಳು ಗೌರವ ಕೊಟ್ಟಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ ಎಲ್ಲ ನಾಗರಿಕರು ದೇಶದ ಪರವಾಗಿ ನಿಲ್ಲಬೇಕೆಂದು ಆಹಾರ ಮತ್ತು ನಾಗರಿಕ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷ್ ಕೋಲಾರ ನಗರದ ಹಾರೋಹಳ್ಳಿ ಬಡಾವಣೆಯ ಮನೆಯಲ್ಲಿ ಗಣೇಶ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ಸೇರಿದಂತೆ ವಿವಿಧ ರೀತಿಯ 4 ಪೂಜಾ ಕಾರ್ಯಕ್ರಮವನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ದಂಪತಿಗಳು ಪೂಜೆಯನ್ನು ಸಲ್ಲಿಸಿದರು. ನಂತರ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹಾಗೂ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಸಚಿವ ಕೆಎಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸಚಿವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು.
ಈ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಕದನ ವಿರಾಮ ಕುರಿತು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ದೇಶ ಶಾಂತಿಯಿಂದ ಸಾಧನೆ ಮಾಡಬೇಕು ಅಂತ. ದೇಶದಲ್ಲಿ ಬ್ರಿಟಿಷರು 200 ವರ್ಷ ರಾಜಭಾರ ಮಾಡಿದ್ರು. ಅವರನ್ನ ಭಾರತೀಯರು ಯುದ್ಧದಿಂದ ಗೆಲ್ಲಲಿಲ್ಲ, ಶಾಂತಿಯಿಂದ ಗೆದ್ದಿದ್ದು. ಶಾಂತಿಯಿಂದ ಅಖಂಡ ಭಾರತವನ್ನ ಗೆದ್ದಿದ್ದೇವೆ. ವಿನಾಕಾರಣ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ ಕಾರಣ ಯುದ್ಧ ಮಾಡಿದ್ದು. ಅದು ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿಲ್ಲ, ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ ಕಾರಣ ಭಯೋತ್ಪಾದಕರ ಮೇಲೆ ನಾವು ಪ್ರಹಾರ ಮಾಡಲಾಗಿದೆ. ಪಾಕಿಸ್ತಾನದ ನಾಗರಿಕರ ಮೇಲೆ ನಾವು ಪ್ರಹಾರ ಮಾಡಿಲ್ಲ. ವ್ಯಾಜ್ಯ ಆಗುವಾಗ ಹಿರಿಯರೊಬ್ಬರು ಬಂದು ಬೇಡಿಕೊಂಡಾಗ ಅವರಿಗೆ ಗೌರವ ಕೊಡಬೇಕು. ಭಾರತ ದೇಶದ ಪ್ರಧಾನಿ ಅವರು ಇದಕ್ಕೆ ಗೌರವ ಕೊಟ್ಟಿದ್ದಾರೆ. ಭಾರತ ದೇಶ ನಾಗರಿಕರನ್ನ ಕಳೆದುಕೊಂಡಿದೆ. ಕಲಹದಿಂದ, ಯುದ್ಧದಿಂದ ಸಾಧನೆ ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಮಾನವರು, ಮಾನವರಾಗಿ ಬಾಳೋಣ. ಅವರವರ ಧರ್ಮ ಅವರು ಪಾಲನೆ ಮಾಡಿಕೊಳ್ಳಲಿ ಎಂದರು. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜಭಾರ ಮಾಡಿದ್ದಾರೆ. ಯುದ್ಧದಲ್ಲೆಲ್ಲ ಗೆದ್ದಿತ್ತು. ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವು ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ರೆ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟರಿ ಕಡೆ ಹೋಗಿಲ್ಲ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಕಾಂಗ್ರೆಸ್ ಜಿಲ್ಲಾ ಮುಖಂಡರಾದ ಊರುಬಾಗಿಲು ಶ್ರೀನಿವಾಸ್, ಕೆ ಜಯದೇವ್, ಪ್ರಸಾದ್ ಬಾಬು, ನಗರಸಭೆ ಮಾಜಿ ಅಧ್ಯಕ್ಷೆ ಮಹಾಲಕ್ಷ್ಮಿ, ಕಾಂಗ್ರೆಸ್ ಕಾರ್ಯಕರ್ತರು ಇತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷ್ ಸಮರ್ಥ ಚಾಂಪಿಯನ್ಶಿಪ್ 2ನೇ ಆವೃತ್ತಿಗೆ ಚಿಕ್ಕಬಳ್ಳಾಪುರ ಹೊರವಲಿಯ ಮುದ್ದೇನಹಳ್ಳಿಯ ಸತ್ಯಸಾಯಿ ಸಂಸ್ಥೆಯಲ್ಲಿ ನಡೆದ ಅಂತರ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ನಡೆದ ರೋಚಕ ಪಂದ್ಯಾವಳಿಯಲ್ಲಿ ಭಾರತ ಗೆಲುವಿನ ನಗೆ ಬೀರಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸಾಯಿ ಕೃಷ್ಣನ್ ಕ್ರೀಡಾಂಗಣದಲ್ಲಿ ಅಂತರ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಆಫ್ರಿಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 145 ರನ್ಗಳನ್ನು ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ್ದ ಭಾರತ ತಂಡ ದೀಪಕ್ ಮಲ್ಲಿಕ್ ಮತ್ತು ಮನೀಶ್ ಕುಮಾರ್ರ 130 ರನ್ಗಳ ಜೊತೆಯಾಟದಿಂದ ಕೇವಲ 13.3 ರನ್ಗಳಲ್ಲಿ 8 ವಿಕೆಟ್ಗಳ ಭಾರತ ಭರ್ಜರಿ ಜಯ ಸಾಧಿಸಿತು. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಿದ್ದ ಅಂತರ ಕ್ರಿಕೆಟ್ ಗಮನ ಸೆಳೆಯಿತು. ಕಣ್ಣು ಕಾಣದೇ ಇದ್ರೂ ಕೂಡ ಚೆಂಡನ್ನ ನೆಲದ ಮೇಲೆ ಗುಡುಗಿಸಲಾಗುತ್ತದೆ. ಅದನ್ನು ಗುರುತಿಸಿ ಬ್ಯಾಟಿಂಗ್ ಮಾಡುವುದು ವಿಶೇಷ. ಅಂತರ ಬಗ್ಗೆ ನಿರ್ಲಕ್ಷ್ಯ ತೋರುವಂತಹ ಇಂತಹ ಸಂದರ್ಭದಲ್ಲಿ ಮಾನವೀಯ ಸೇವಾ ಸಂಸ್ಥೆ ಶ್ರೀ ಸತ್ಯಸಾಯಿ ಸಂಸ್ಥೆ ಇಂತಹ ಅರ್ಥಪೂರ್ಣವಾದ ಕ್ರಿಕೆಟ್ ಅನ್ನು ಆಯೋಜಿಸಿತ್ತು. ಸಮರ್ಥ ಚಾಂಪಿಯನ್ಶಿಪ್ 2ನೇ ಆವೃತ್ತಿ ಪಂದ್ಯಾಟಕ್ಕೆ ಶ್ರೀ ಸತ್ಯಸಾಯಿ ವಿಶ್ವವಿದ್ಯಾಲಯದ ಕುಲಪತಿ ನರಸಿಂಹಮೂರ್ತಿ, ಬಿಎನ್ ಡಾಕ್ಟರ್ ಮಹಂತೇಶ್, ಜಿಕೆ ಸಮರ್ಥನ್, ಟ್ರಸ್ಟಿ ಸಂಸ್ಥಾಪಕ ಕೃಪಾಶಂಕರ್ ಮಿಶ್ರಾ, ಬಿಸಿನೆಸ್ ಹೆಡ್ ಸೌತ್, ಹೊಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು ಭಾರತ ತಂಡದ ಆಟಗಾರರಾದ ಶ್ರೇಯಾ ಗೋಪಾಲ್ ಚಾಲನೆ ನೀಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201.
9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಿಗೆ ಸಂಬಂಧಿಸಿದ ಮಹತ್ವದ ಭೂ ದಾಖಲೆಗಳನ್ನು ಕಂದಾಯ ಇಲಾಖೆಯ ಕೆಲ ಸಿಬ್ಬಂದಿಯೇ ಕಳವು ಮಾಡುತ್ತಿರುವ ಮತ್ತು ಅವುಗಳನ್ನು ಭೂ ಮಾಫಿಯಾಗೆ ಲಕ್ಷ ರುಗಳಿಗೆ ಮಾರಾಟ ಮಾಡಿಕೊಳ್ಳುತ್ತಿರುವ ಹಾಗೂ ಭೂ ಮಾಫಿಯಾದವರ ಅವ್ಯವಹಾರಗಳಲ್ಲಿ ಕೈ ಜೋಡಿಸಿರುವ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯ ದಾಖಲೆಗಳ ಕೊಠಡಿಯಿಂದ ಸರ್ಕಾರಿ ಜಮೀನುಗಳ ಮಂಜೂರಿ ನಡಾವಳಿ ಪುಸ್ತಕವನ್ನ ಕಂದಾಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕ ಸಿಬ್ಬಂದಿಯೊಬ್ಬ ಕಳವು ಮಾಡಿಕೊಂಡು ಭೂಮಾಫಿಯಾದವರಿಗೆ ಮಾರಾಟ ಮಾಡಿರುವ ಪ್ರಕರಣ ಬಹಿರಂಗಗೊಂಡಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿ ಅಮ್ಮಗಾರಹಳ್ಳಿ ಕಂದಾಯ ವೃತ್ತದಲ್ಲಿ ಗುತ್ತಿಗೆ ಆಧಾರದಲ್ಲಿ ಗ್ರಾಮ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಭಕ್ತರಹಳ್ಳಿಯ ವಾಸಿ 34 ವರ್ಷದ ಜಿ ಗಂಗಾಧರ್ ವಿರುದ್ಧ ಅಭಿಲೇಖಾಲಯದಲ್ಲಿ ದಾಖಲೆಗಳನ್ನು ಕದ್ದ ಆರೋಪದಡಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದು ಗಂಗಾಧರ್ನನ್ನು ಬಂಧಿಸಿ ಜೈಲಿಗಟ್ಟಲಾಗಿದೆ. ಅಭಿಲೇಖಾಲಯ ಕೊಠಡಿಯಿಂದ ಸರ್ಕಾರಿ ಜಮೀನುಗಳ ಮಂಜೂರಾತಿ ನಡಾವಳಿ ಪುಸ್ತಕವನ್ನ ಕದ್ದುಕೊಂಡು ಹೋಗಿರುವ ಬಗ್ಗೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ನಗರ ಠಾಣೆಯಲ್ಲಿ ಜಿ ಗಂಗಾಧರ್ ಹಾಗೂ ಈ ಕೃತ್ಯಕ್ಕೆ ಇನ್ನಷ್ಟು ಮಂದಿ ಸಹಕರಿಸಬಹುದಿದ್ದು ತನಿಖೆ ಮಾಡಿ ತಪ್ಪಿತಸ್ಥರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೇ 10ನೇ ತಾರೀಕು ಶನಿವಾರ ಸಂಜೆ ದೂರು ದಾಖಲಿಸಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆಗೆ ಇಳಿದಿದ್ದು ಗಂಗಾಧರ್ನನ್ನ ವಶಕ್ಕೆ ತೆಗೆದುಕೊಂಡು ಕಡತದ ಬಗ್ಗೆ ವಿಚಾರಿಸಿದ್ದು ತಲದುಮ್ಮನಹಳ್ಳಿ ಚಲಪತಿ ಎನ್ನುವವರ ಮನೆಯಲ್ಲಿ ಕಡತ ಇರುವುದಾಗಿ ಬಾಯಿ ಬಿಟ್ಟಿದ್ದಾನೆ. ನಗರ ಠಾಣೆಯ ಎಸ್ಐ ವೇಣುಗೋಪಾಲ್, ತಹಶೀಲ್ದಾರ್ ಬಿಎನ್ ಸ್ವಾಮಿ, ಕಂದಾಯ ಇಲಾಖೆ ಸಿಬ್ಬಂದಿ ತಲದುಮ್ಮನಹಳ್ಳಿಗೆ ದೌಡಾಯಿಸಿದ್ದು ಚಲಪತಿ ಎನ್ನುವವರ ಮನೆಯಲ್ಲಿ ತಾಲೂಕು ಕಚೇರಿಯ ಅಭಿಲೇಖಾಯ ಶಾಖೆಯಲ್ಲಿ ಕಳುವಾಗಿದ್ದ ಸರ್ಕಾರಿ ಜಮೀನುಗಳ ಮಂಜೂರಿ ನಡಾವಳಿ ಪುಸ್ತಕ ದೊರೆತಿದ್ದು ವಶಕ್ಕೆ ಪಡೆಯಲಾಗಿದೆ. ಚಲಪತಿ ತಲೆ ಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಲಪತಿ ಬಂಧನದ ನಂತರ ಸರ್ಕಾರಿ ಜಮೀನುಗಳ ಮಂಜೂರಿ ಹಾಗೂ ಇತರೆ ಮೂಲ ದಾಖಲೆಗಳ ಕಡತಗಳನ್ನು ಕದ್ದು ಮಾರಾಟ ಮಾಡುವ ಮತ್ತು ಭೂಮಾಫಿಯಾದವರೊಂದಿಗೆ ಕೈ ಜೋಡಿಸಿ ನಡೆಸುವ ಅವ್ಯವಹಾರದಲ್ಲಿ ಭಾಗಿಯಾಗಿರುವ ದೊಡ್ಡ ಕುಳಗಳ ಪತ್ತೆ ಹಚ್ಚುವ ಕೆಲಸವನ್ನ ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಆಗಬೇಕಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಯುಪಿಎಸ್ಸಿ, ಕೆಎಎಸ್ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ 2025-26ನೇ ಸಾಲಿನ 1 ವರ್ಷಗಳ ಕಾಲ ತರಬೇತಿ ನೀಡಲು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮುಂದಾಗಿದ್ದು, ಇಂದು ನಡೆಸಿದ ಪೂರ್ವಭಾವಿ ಪರೀಕ್ಷೆಯಲ್ಲಿ 524 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ.
ಚಿಂತಾಮಣಿ ನಗರದ ಪ್ರಗತಿ ಕಾಲೇಜಿನಲ್ಲಿ ಭಾನುವಾರದಂದು 2025-26ನೇ ಸಾಲಿನ ಐಎಎಸ್, ಕೆಎಎಸ್, ಬ್ಯಾಂಕಿಂಗ್ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಡೆದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸುಮಾರು 524ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ಪರೀಕ್ಷೆಯನ್ನು ಬರೆದರು. ಪರೀಕ್ಷಾ ಫಲಿತಾಂಶವು ಮುಂದಿನ 1 ವಾರದಲ್ಲಿ ಬರಲಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ 11 ತಿಂಗಳ ಉಚಿತ ಐಎಎಸ್, ಕೆಎಎಸ್ ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತರಬೇತಿಯನ್ನು ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ನೀಡಲಾಗುವುದು. ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ವಿದ್ಯಾರ್ಥಿ ವೇತನ, ಪರೀಕ್ಷಾ ಸಂಪೂರ್ಣ ಖರ್ಚು ವೆಚ್ಚವನ್ನು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ಭರಿಸುತ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ನಿರ್ವಹಿಸಬೇಕೆಂಬ ಹಾದಿಯಲ್ಲಿ ಮೊದಲ ಹೆಜ್ಜೆಯಾಗಿ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿಯನ್ನ ಮತ್ತು ಅಧ್ಯಯನದ ಪಟ್ಟಿಗಳನ್ನು ಪ್ರಚಲಿತ ವಿದ್ಯಮಾನಗಳ ಸಹಿತ ಕಲಿಕೆ ಬಗ್ಗೆ ತಜ್ಞರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತದೆ. ಒಂದು ವೇಳೆ ಇದೇ ತರಬೇತಿಯನ್ನ ಬೆಂಗಳೂರಿನಲ್ಲಿ ಪಡೆಯಬೇಕಾದ್ರೆ ಕನಿಷ್ಠ 1.5 ಲಕ್ಷ ವೆಚ್ಚ ಭರಿಸಲಾಗುತ್ತದೆ. ಹಾಗಾಗಿ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಚಿಂತಾಮಣಿಯಲ್ಲಿ ಇಂತಹ ಉತ್ತಮ ಕೆಲಸಕ್ಕೆ ಕೈಜೋಡಿಸಿರುವ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ಸಾಮಾಜಿಕ ಕಳಕಳಿಯ ಕಾರ್ಯವೈಖರಿಗೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಅಭಿನಂದನೆಗಳನ್ನು ಸಲ್ಲಿಸಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಐತಿಹಾಸಿಕ ಪ್ರಸಿದ್ಧ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ವಟ್ಟಗೆರೆ ಗ್ರಾಮದಲ್ಲಿರುವ ಶ್ರೀ ವೀರನಾಗಮ್ಮ ದೇವಾಲಯ ಸೇವಾ ಸಮಿತಿ ಟ್ರಸ್ಟ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ದೇಣಿಗೆ ಹಣ, ಚಿನ್ನಾಭರಣದ ಗೋಲ್ಮಾಲ್ ನಡೆದಿದೆ. ಈ ಬಗ್ಗೆ ಧಾರ್ಮಿಕ ದತ್ತಿ ಇಲಾಖೆಗೆ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ವಿಕೆ ವೀರಕ್ಯಾತಯ್ಯ ದೂರು ನೀಡಿದ ಹಿನ್ನೆಲೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಶ್ರೀ ವೀರನಾಗಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ವಟ್ಟಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರನಾಗಮ್ಮ ದೇವಾಲಯದ ಸಮಿತಿ ಟ್ರಸ್ಟ್ ಸದಸ್ಯರಿಂದ ದೇಣಿಗೆ ಹಣ, ದಾಸೋಹಕ್ಕೆ ನೀಡಿದ ಅಕ್ಕಿ ಹಣದ ವಹಿವಾಟಿನಲ್ಲಿ ಭಾರೀ ಗೋಲ್ಮಾಲ್ ನಡೆದಿರುವುದು ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ತಂಡ ಬೆಳ್ಳಿ, ಚಿನ್ನಾಭರಣ 8 ವಿವಿಧ ಬ್ಯಾಂಕುಗಳಲ್ಲಿ ಚಾಲ್ತಿ ಖಾತೆ ತೆರೆದಿದ್ದ ಹಣದ ವಹಿವಾಟಿನ ಲೆಕ್ಕ ಪುಸ್ತಕಗಳು, ಪಾಸ್ ಪುಸ್ತಕಗಳು, ಇತರೆ ದಾಖಲೆಗಳು ಸೀಜ್ ಮಾಡಿ ತನಿಖೆ ನಡೆಸಲು ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದಾರೆ. ಇತಿಹಾಸ ಪ್ರಸಿದ್ಧ ಶ್ರೀ ವಟ್ಟಗೆರೆ ವೀರನಾಗಮ್ಮ ದೇವಾಲಯ ಸಮಿತಿ ಮುಜರಾಯಿ ಇಲಾಖೆ ಆದೇಶದಂತೆ 2006ರಲ್ಲಿ ಆರಂಭವಾಗಿದ್ದು, ಕಾಲಕ್ರಮೇಣ ಶ್ರೀ ವೀರನಾಗಮ್ಮ ದೇವಾಲಯ ಟ್ರಸ್ಟ್ ಬದಲಾಗಿದ್ದು, ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡುವಾಗ 19 ವರ್ಷಗಳ ದಾಖಲೆ ಪುಸ್ತಕಗಳು ಲಭ್ಯವಿಲ್ಲದಿರುವುದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿದೆ. ಶ್ರೀ ವೀರನಾಗಮ್ಮ ಟ್ರಸ್ಟ್ ಕಚೇರಿ ಸೀಸ್ ಮಾಡಿ ಬೆಳ್ಳಿ, ಚಿನ್ನಾಭರಣ, ದೇವಾಲಯ ಮತ್ತು ದಾಖಲೆಗಳನ್ನು ಸರ್ಕಾರ ವಶಕ್ಕೆ ಪಡೆಯಲಾಗಿದೆ. ಟ್ರಸ್ಟ್ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲು ತಹಶೀಲ್ದಾರ್ ಅವರಿಗೆ ಸೂಚಿಸಲಾಗಿದೆ. ದೇವಾಲಯದ ದೈನಂದಿನ ಪೂಜಾ ಕಾರ್ಯ ಹಾಗೂ ದಾಸೋಹ ನಿರ್ವಹಣೆ ತಹಶೀಲ್ದಾರ್ ಅವರಿಗೆ ವಹಿಸಲಾಗಿದೆ ಎಂದು ಧಾರ್ಮಿಕ ದತ್ತಿ ಇಲಾಖೆ ಕೇಂದ್ರ ಸ್ಥಾನಿಕ ಸಹಾಯಕಿ ಕೆ ಪದ್ಮಾ ಸ್ಪಷ್ಟನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ವಡ್ಡೆಗೆರೆ ಶ್ರೀ ವೀರರಾಗಮ್ಮ ದೇವಸ್ಥಾನದಲ್ಲಿ ಕಾನೂನು ಬಾಹಿರವಾಗಿ ಟ್ರಸ್ಟ್ ರಚಿಸಿಕೊಂಡು ಅವ್ಯವಹಾರ ನಡೆಸ್ತಾ ಇದ್ದಾರೆ ಅಂತ ಆಯುಕ್ತರ ಕಚೇರಿಗೆ ದೂರು ಬಂದಿತ್ತು. ಆ ದೂರನ್ನು ಆಧರಿಸಿ ಮಾನ್ಯ ಆಯುಕ್ತರು ಈ ದಿನ ಸ್ಥಳ ತನಿಖೆ ಮಾಡಿ ವರದಿ ಕೊಡಿ ಅಂತ ನಮಗೆ ಈ ದಿನ ನಿಯೋಜನೆ ಮಾಡಿದ್ದಾರೆ. ಈ ನಿಯೋಜನೆ ಸಂದರ್ಭದಲ್ಲಿ ಕೇಂದ್ರ ಕಚೇರಿಯ ಆಗಮ ಪಂಡಿತರು, ತಹಶೀಲ್ದಾರ್, ದೇವರಾಯನದುರ್ಗ ಎಕ್ಸಿಕ್ಯೂಟಿವ್ ಆಫೀಸರು, ತಾಲೂಕು ಕಚೇರಿ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಗ್ರಾಮಸ್ಥರು ಎಲ್ಲರೂ ಈ ದಿನ ಈ ದೂರಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕಲೆ ಹಾಕಿದ ನಂತರ ನಮಗೆ ತಿಳಿದು ಬಂದಿದ್ದು ಇಲ್ಲಿ ಅವ್ಯವಹಾರ ಆಗಿರೋ ಕಂಡು ಬಂದಿದೆ. ಕಾನೂನು ಪ್ರಕಾರ ಯಾವುದೂ ಇಲ್ಲಿ ನಡೆಸ್ಕೊಂಡು ಬಂದಿಲ್ಲ ಅನ್ನೋದು ತಿಳಿದು ಬಂತು. ಆದ್ದರಿಂದ ಈ ದಿನ ಮಾಜರ್ ಮಾಡಿ ಈ ಟ್ರಸ್ಟ್ನ ತಹಶೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. ಇನ್ನು ವಟ್ಟಗೆರೆ ವೀರನಾಗಮ್ಮ ಸದಸ್ಯರಾದ ವಿ ನಾಗೇಶ್, ಶಿವಕುಮಾರ್ ಮತ್ತು ಮಾರುತೇಶ್ ಸದಸ್ಯರು ಸೇರಿಕೊಂಡು ಲಕ್ಷಾಂತರ ದುರುಪಯೋಗ ಮಾಡಿದ್ದಾರೆ. ಸಮಿತಿಯ ಲೆಕ್ಕಕ್ಕೆ ನೀಡದೆ ವಂಚನೆ ಮಾಡಿರುವ ಪರಿಣಾಮ ಮನನೊಂದು ತಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಶ್ರೀ ವೀರನಾಗಮ್ಮ ದೇವಾಲಯ ಸಮಿತಿ ಟ್ರಸ್ಟ್ ಅಧ್ಯಕ್ಷರು ದಿನಾಂಕ 25/4/2025ರಂದು ರಾಜೀನಾಮೆ ಬರೆದಿರುವ ಪತ್ರ ಅಧಿಕಾರಿಗಳು ಪರಿಶೀಲನೆ ವೇಳೆ ಸಿಕ್ಕಿದೆ ಎನ್ನಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿದು ಫಲಿತಾಂಶ ಪ್ರಕಟಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸ್ಟರ್ಲಿಂಗ್ ಶಾಲೆಗೆ 25ನೇ ವರ್ಷ ತುಂಬಿದ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಈ ಬಾರಿ ವಿಶೇಷ ಕೊಡುಗೆಯನ್ನು ನೀಡುವುದರ ಮೂಲಕ ಶಾಲಾ ಪ್ರಾರಂಭೋತ್ಸವದ ನಿರೀಕ್ಷೆಯನ್ನ ಎದುರು ನೋಡುತ್ತಿದ್ದಾರೆ.
ದೇವನಹಳ್ಳಿ ಪಟ್ಟಣದ ಸ್ಟರ್ಲಿಂಗ್ ಆಂಗ್ಲ ಶಾಲೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಆಡಳಿತ ಮುಖ್ಯಸ್ಥೆ ರಂಜಿತಾ ಸಿದ್ದಪ್ಪಾಜಿ ಮಾತನಾಡಿ, ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ಶಾಲೆಯಿಂದ 625ಕ್ಕೆ 624 ಅಂಕ ಗಳಿಸಿದ ವಿದ್ಯಾರ್ಥಿ ಮತ್ತು 25ನೇ ವರ್ಷದ ಬೆಳ್ಳಿ ಸಂಭ್ರಮ ಎರಡೂ ಒಟ್ಟಿಗೆ ಬಂದಿರುವುದು ಶಾಲೆಯ ಖುಷಿ ಮತ್ತಷ್ಟು ಹೆಚ್ಚಿಸಿದೆ. ಈ ಹಿನ್ನೆಲೆಯಲ್ಲಿ ಶಾಲಾಡಳಿತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಶಾಲೆಗೆ ದಾಖಲಾತಿ ಬಯಸುವ 8ನೇ, 9ನೇ ಮತ್ತು 10ನೇ ತರಗತಿಯ ಹೊಸ ದಾಖಲಾತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಷರತ್ತುಗಳನ್ನು ವಿಧಿಸಿ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಹೊಸ ದಾಖಲಾತಿ ಬಯಸುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಶ್ನಾ ಪತ್ರಿಕೆಯನ್ನು ನೀಡಲಾಗುತ್ತದೆ. ಪ್ರಶ್ನೋತ್ತರಗಳಿಗೆ ಸರಿಯಾಗಿ ಉತ್ತರಗಳನ್ನು ಬರೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಶಾಲಾ ದಾಖಲಾತಿ ಉಚಿತವಾಗಿರುತ್ತದೆ. 8ನೇ ತರಗತಿಯಾದರೆ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ, 9ನೇ ತರಗತಿಯಾದರೂ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ, 10ನೇ ತರಗತಿಯಾದರೆ 10ನೇ ತರಗತಿ ಮುಗಿಯುವ 1 ವರ್ಷ ಉಚಿತವಾಗಿ ಶಾಲಾಡಳಿತ ಶಾಲೆಯ ಖರ್ಚು ಭರಿಸುತ್ತದೆ. ಪಠ್ಯ ಪುಸ್ತಕ, ಸಮವಸ್ತ್ರ, ಶೂ ಇನ್ನಿತರೆ ಶಾಲಾ ದಾಖಲಾತಿ ಹೊರತುಪಡಿಸಿ ಶುಲ್ಕ ಪಡೆಯಲಾಗುವುದು. ಈ ವಿಶೇಷ ಕೊಡುಗೆಯನ್ನ ಈ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ. ಆಯ್ಕೆ ಪ್ರಕ್ರಿಯೆ ನಿಯಮಾನುಸಾರವೇ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. 625ಕ್ಕೆ 24 ಅಂಕಪಟ್ಟದ ತೇಜಸ್ ಏನು ನಮಗೊಂದು ಖುಷಿ ಕೊಟ್ಟಿದ್ದನೋ ಹಾಗೆ ಎರಡನೇ ಒಂದು ಖುಷಿ ಸಂದರ್ಭ ಅಂದರೆ ಈ ಶಾಲೆ ಪ್ರಾರಂಭ ಆಗಿ 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ, ಅಂದರೆ ಸಿಲ್ವರ್ ಜೂಬ್ಲಿ. ಈ ಒಂದು ಖುಷಿ ಸಂದರ್ಭಕ್ಕೆ ನಮ್ಮ ಸ್ಕೂಲಲ್ಲಿ 8th, 9th, 10th ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಮುಖಾಂತರ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸಾಮ್ನ ನಾವು 25th ಈ ತಿಂಗಳ ಮೇ 25th ಆರಂಭ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಮಕ್ಕಳಾಗಿರಬಹುದು 8th, 9th, 10th ಏನು ಹೈಯೆಸ್ಟ್ ಸ್ಕೋರ್ ತೆಗೆಯುವಂಥ ಮಕ್ಕಳಿಗೆ ನಮ್ಮಲ್ಲಿ ಸ್ಕಾಲರ್ಶಿಪ್ ಮುಖಾಂತರ ಫ್ರೀ ಎಜುಕೇಶನ್ ಕೊಡಲಿಕ್ಕಾಗುತ್ತೆ. ಇದೇ ಸಂದರ್ಭದಲ್ಲಿ ಶಾಲಾಡಳಿತ ಕಾರ್ಯದರ್ಶಿ ಸಿದ್ದಪ್ಪಾಜಿ, ಪ್ರಾಂಶುಪಾಲ, ಸಹ ಶಿಕ್ಷಕರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. 3 ಕ್ಲಾಸಸ್ಸಲ್ಲಿ ಇಷ್ಟಿಷ್ಟು ಏನು ಅನ್ಕೊಂಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಬಾಲಕುಂಟಹಳ್ಳಿ ಭಾಗದ ಬಿಕಲಹಳ್ಳಿಯಲ್ಲಿ ನೆಲೆಸಿರುವ ಯೋಗಮುನೇಶ್ವರ ಸ್ವಾಮಿಯ ಶ್ರೀ ಕ್ಷೇತ್ರ ಬಿಕಲಹಳ್ಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಅಮೃತಲಿಂಗೇಶ್ವರ ಪ್ರತಿಷ್ಠಾಪನೆ ಮತ್ತು ರಥೋತ್ಸವ ಭಾನುವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಬಾಲಕುಂಟಹಳ್ಳಿ ಭಾಗದ ಬಿಕ್ಕಲಹಳ್ಳಿಯಲ್ಲಿ ನೆಲೆಸಿರುವ ಯೋಗಮುನೇಶ್ವರ ಸ್ವಾಮಿಯ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಅಮೃತಲಿಂಗೇಶ್ವರ ಪ್ರತಿಷ್ಠಾಪನೆ ಮತ್ತು ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ದ್ವರಾಭಯನ ಪೂಜೆ, ಪರಿವಾರ ದೇವತೆಗಳಿಗೆ ಪಂಚಾಮೃತ ಅಭಿಷೇಕ, ತಾತ್ವಾಹಿನಿ ಹೋಮ, ಶಕ್ತಿ ಹೋಮ, ಪೂರ್ಣಾಹುತಿ, ಕಲಶಾಭಿಷೇಕ, ಗೋಪೂಜೆ, ಪ್ರಕಾರೋತ್ಸವ, ದೃಷ್ಟಿಕೋನ ನಿವಾರಣೆ ಹೋಮಗಳ ನಂತರ ಯೋಗಮುನೀಶ್ವರ ರಥೋತ್ಸವ ನಡೆಯಿತು. ಮಧ್ಯಾಹ್ನ ಮಂಗಳೂರಿನ ಖ್ಯಾತ ನೃತ್ಯ ಕಲಾ ತಂಡದಿಂದ ಯಕ್ಷಗಾನ ಭಜನೆ, ವೀರಗಾಸೆ ಕುಣಿತ, ಡೊಳ್ಳು ಕುಣಿತ, ಪಟ ಕುಣಿತ, ಮಹಿಳೆಯರಿಂದ ಮಂಗಳವಾದ್ಯ, ಭರತನಾಟ್ಯ ಹಾಗೂ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮಗಳು ನಡೆಯಿತು. ಸಂಜೆ ಯೋಗಮುನೀಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಶ್ರೀಮತಿ ಸಾಕಮ್ಮ ಮತ್ತು ಕೃಷ್ಣಪ್ಪನವರು ಆಯೋಜಿಸಿದ್ದ ಎಲ್ಲ ಧಾರ್ಮಿಕ ಭಕ್ತಿ ಕಾರ್ಯಕ್ರಮಗಳಲ್ಲಿ ಧರ್ಮದರ್ಶಿ ಬಿಕೆ ಮಂಜುನಾಥ್ ಮತ್ತು ಅವರ ಕುಟುಂಬ ಸಮೇತ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ವರ್ಷದಂತೆ ಈ ವರ್ಷವೂ ಸಮೇತ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದನೇ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳ ದೇವಾಲಯಕ್ಕೆ ಆಗಮನ ಆಗಿದೆ. ತುಂಬ ನೀವು ನೋಡ್ಬೋದು 12 ವಿಗ್ರಹಗಳನ್ನು ಪ್ರತಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮ ದೇವತೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಬರಮಾಡಿಕೊಂಡು ಇದು ನಿನ್ನೆ ಮೊನ್ನೆಯಿಂದಲ್ಲ ಸುಮಾರು 20 ವರ್ಷಗಳಿಂದ ಪ್ರತಿ ವರ್ಷದಂತೆಯೇ ಈ ವರ್ಷ ಸಮೇತ ಎಲ್ಲ ಗ್ರಾಮ ದೇವತೆಗಳನ್ನು ಕ್ಷೇತ್ರಕ್ಕೆ ಬರಮಾಡ್ಕೊಂಡಿದ್ದೀವಿ. ಮತ್ತು ನಿನ್ನೆ ಆ ಗ್ರಾಮ ದೇವತೆಗಳು ಬರಬೇಕಾದ್ರೆ ಎಷ್ಟು ಪ್ರಕೃತಿಯಲ್ಲಿ ಮಳೆ ಬಂದು ಎಷ್ಟು ಆನಂದದಿಂದ ಬಂದು ಕ್ಷೇತ್ರಕ್ಕೆ ಆ ದೇವತೆಗಳು ಈ ಕ್ಷೇತ್ರಕ್ಕೆ ಬರ್ತಾಯಿದ್ರೆ ಆನಂದವೋ ಆನಂದ. ಭಕ್ತಾದಿಗಳು ನೋಡಲು
ಕಣ್ಣೇ ಸಾಲದ ಆ ರೀತಿಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು ನಿನ್ನೆಯಿಂದ. ಇವತ್ತು ಬೆಳಗ್ಗೆಯಿಂದ ಆನೇಕಲ್ಲಿನ ಶನೇಶ್ವರ ಸ್ವಾಮಿ ದೇವಸ್ಥಾನದ ಬಸವ ಸಮೇತ ಬಂದಿದೆ ಬಸಪ್ಪ. ಆ ಬಸಪ್ಪನಿಗೆ ಎಷ್ಟು ಆನಂದ ಆಯಿತೋ ಗೊತ್ತಿಲ್ಲ. ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಒಂದು ವಿಗ್ರಹವನ್ನು ಸಮೇತ ಬಿಡದೆ ಎಲ್ಲ ದೇವರುಗಳನ್ನು ನೋಡಿಕೊಂಡು ಭಾಳ ಅಂದರೆ ಇಷ್ಟು ಆನಂದದಿಂದ ಆ ಬಸಪ್ಪ ಎಲ್ಲ ದೇವತೆಗಳನ್ನೆಲ್ಲ ದರ್ಶನ ಮಾಡಿ ಭಕ್ತಾದಿಗಳಿಗೆ ಏನೇನು ಕೇಳ್ಕೊಂಡ್ರೆ ಬಸಪ್ಪನ ಹತ್ರ ಎಲ್ಲ ಭಕ್ತಾದಿಗಳಿಗೂ ಅವರ ಕೋರಿಕೆಗಳನ್ನು ಈಡೇರಿಸಿ ಮತ್ತು ರಥೋತ್ಸವದ ಜೊತೆ ಪ್ರಕೃತಿಯಲ್ಲಿ ಶಿವಪಾರ್ವತಿ ಮುಂದೆ ನಿಜವಾದ ಬಸಪ್ಪ ಓಡಾಡಿರೋದು ಇವತ್ತು ನಮಗೆಲ್ಲ ನೀವು ನೋಡಿರ್ಬೋದು. ಆನಂದಮಯದ ವಿಷಯ. ಬಸಪ್ಪನೇ ಮುಂದೆ ಬಂದು ಶಿವಪಾರ್ವತಿ ಮುಂದೆಗಡೆ ರಥದ ಮುಂದೆ ಹೋಗ್ತಾ ಇದ್ದರೆ ದೇವಲೋಕದಿಂದ ದೇವರೇ ಇಳಿದು ಬಂದಿರೋ ರೀತಿಯಲ್ಲಿತ್ತು. ತುಂಬ ಆನಂದಮಯವಾಗಿತ್ತು. ಮತ್ತು ಭಕ್ತಾದಿಗಳು ಬಂದು ಅವರು ದೇವರುಗಳಲ್ಲಿ ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಭಾಳ ಆನಂದದಿಂದ ಎಲ್ಲ ಭಕ್ತಾದಿಗಳು ಸಮೇತ ದೇವಾಲಯದಿಂದ ಆನಂದದಿಂದ ಹೊರಟಿದ್ದಾರೆ ಎಲ್ಲ ಭಕ್ತಾದಿಗಳು. ಈ ಕ್ಷೇತ್ರಕ್ಕೆ ಯಾವ ಕಡೆಯಿಂದ ಅಂತಿಲ್ಲ, ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಈ ಸ್ವಾಮಿ ಯೋಗ ಮುನೇಶ್ವರ ಸ್ವಾಮಿ ಭಕ್ತಾದಿಗಳನ್ನ ತುಂಬ ಕಡೆ ಇಟ್ಕೊಂಡಿದ್ದಾರೆ. ಒಂದಿನ ಕಡೆ ಅಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ. ಇಂಥ ಕಡೆಯಿಂದ ಅಂತಿಲ್ಲ. ಬಂದಂಥ ಭಕ್ತಾದಿಗಳು ಆ ಯೋಗ ಮುನೇಶ್ವರ ಸ್ವಾಮಿಯಲ್ಲಿ ಏನು ಕೇಳ್ಕೊಂಡ್ರು ಆ ಯೋಗ ಮುನೇಶ್ವರ ಎಲ್ಲವನ್ನು ದಯಪಾಲಿಸ್ತಾ ಒಂದು ಸಿದ್ಧಿ ಕ್ಷೇತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಆ ಯೋಗ ಮುನೇಶ್ವರನ ಕೃಪೆಯಿಂದ ಅವರ ಆಶೀರ್ವಾದದಿಂದ ನಿನ್ನೆಯಿಂದ ನೀವು ನೋಡ್ಬೋದು, ನಿನ್ನೆ ಇವತ್ತಿಂದ ಜನಸಾಗರವೇ ಹರಿದು ಬರ್ತಾ ಇದೆ. ಮತ್ತು ಆನಂದಮಯವಾಗಂಥ ಭಕ್ತಾದಿಗಳು ಬಂದು ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಿಕೊಂಡು ಅವರ ಕಷ್ಟಗಳು ಏನೇನಿದೆಯೋ ಎಲ್ಲವನ್ನೂ ಕೇಳಿಕೊಂಡು ಸ್ವಾಮಿಯ ಬಳಿ ಆನಂದದಿಂದ ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಕಾರ್ಯಕ್ರಮದಲ್ಲಿ ಬಾಲಕುಂಟಹಳ್ಳಿ, ಬಿಕ್ಕಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಹೊರ ತಾಲೂಕು ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ಪಾಲ್ಗೊಂಡಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರವನ್ನು ಕಲಿಸುವಲ್ಲಿ ಹೆಚ್ಚಿನ ಒತ್ತು ನೀಡಬೇಕು ಎಂದು ಶ್ರೀ ಕ್ಷೇತ್ರ ಸಿದ್ದರಾಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕರೆ ನೀಡಿದರು. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ಬಸವ ಜಯಂತ್ಯೋತ್ಸವ ಆಚರಣಾ ಸಮಿತಿ ಮತ್ತು ವೀರಶೈವ ಸೇವಾ ಸಮಿತಿ ಮತ್ತು ಇತರೆ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಸಿದ್ದರಾಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಭಾಗವಹಿಸಿ ಆಶೀರ್ವಚನ ನೀಡಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ವೀರಶೈವ ಲಿಂಗಾಯತ ಸಮುದಾಯವನ್ನ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಮುನ್ನೆಲೆಗೆ ತಂದರು ಎಂದ ಅವರು, ಪೋಷಕರು ತಮ್ಮ ಮಕ್ಕಳನ್ನ ಆಚಾರವಂತರನ್ನಾಗಿಸಿದಾಗ ಅವರ ಮುಂದಿನ ಬದುಕು ಉಜ್ವಲ ಭವಿಷ್ಯತ್ತಿನ ಜೊತೆಗೆ ಬದುಕಲು ಹಸನಾಗಲು ಸಾಧ್ಯವಾಗುತ್ತದೆ. ಬಸವ ಜಯಂತ್ಯೋತ್ಸವಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗದೆ ಬಸವಣ್ಣನವರ ವಚನಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮಾನವೀಯತೆಯ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೇಳಿದರು. ಹಾಗೆ ಅತ್ಯಂತ ವಿಜೃಂಭಣೆಯಿಂದ ಇಬ್ಬರ ಮಹಾತ್ಮರ ಜಯಂತಿಯನ್ನು ನೀವೆಲ್ಲ ಆಚರಣೆ ಮಾಡಿದೆ. ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಹಾಗೂ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ತಾವೆಲ್ಲ ಆಚರಿಸಿದೆ. ವೀರಶೈವ ಧರ್ಮ ಅತ್ಯಂತ ಸನಾತನವಾಗಿರ್ತಕ್ಕಂಥ ಧರ್ಮ, ವಿಶ್ವ ಭಾತೃತ್ವದ ಎಲ್ಲರನ್ನ ಪ್ರೀತಿಸುವಂಥ ಧರ್ಮ ಇದಾಗುವುದರಿಂದ ಅತ್ಯಂತ ಸನಾತನ ಧರ್ಮ ಅಂತ ಕರೆಸಿಕೊಂಡಿದೆ. ನಿಮಗೆ ಒಂದು ಸುಮ್ಮನೆ ಉದಾಹರಣೆ ಹೇಳೋದಾದರೆ, ಕಳೆದ 3-4 ತಿಂಗಳ ಹಿಂದೆ ಕುಂಭಮೇಳ ನಡೆಯಿತು. ತಾವೆಲ್ಲ ಗಮನಿಸಿದೆ. ಇಡೀ ಜಗತ್ತಿನ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಸೇರತಕ್ಕಂಥ ಒಂದು ಕುಂಭಮೇಳ ನಡೆಯಿತು. ಆ ಕುಂಭಮೇಳದ ಭಾಳ ವಿಶೇಷ ಏನು ಅಂತ ಹೇಳಿದ್ರೆ, ಏನು ಶಾಹಿ ಸ್ಥಾನ ಅಂತ ಏನು ನಡೀತಾ ಇದೆ, ಆ ಶಾಹಿ ಸ್ಥಾನದಲ್ಲಿ ಪ್ರಪ್ರಥಮವಾಗಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ಅಂದ್ಕೊಂಡಿದ್ವಿ ಅಲ್ಲಿ ನಾಗಾ ಸಾಧುಗಳು ಮೊದಲು ಸ್ನಾನವನ್ನು ಮಾಡ್ತಾರೆ ಅಂತ. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಾತಿ ಪದ್ಧತಿ, ಮೇಲು ಕೀಳು ಮನೋಭಾವನೆಯ ಅಂಧಕಾರದಲ್ಲಿದ್ದ ಸಮಾಜಕ್ಕೆ ಸಮಾಜದ ಬೆಳಕನ್ನು ಚೆಲ್ಲಿದ ಮಹಾಮಾನವತಾವಾದಿ ಬಸವಣ್ಣನವರು ಬ್ರಾಹ್ಮಣ ಸಮುದಾಯದ ಮಡಿವಂತಿಕೆಯನ್ನ ಬಿಟ್ಟು ವೀರಶೈವ ಲಿಂಗಾಯತ ಧರ್ಮಕ್ಕೆ ಪಾದಾರ್ಪಣೆ ಮಾಡಿ ಅನುಭವ ಮಂಟಪದ ಮೂಲಕ ಸಮಾಜ ನಿರ್ಮಾಣಕ್ಕೆ ಅಂದಿನಾಂದಿ ಹಾಡಿದರು. ಪ್ರತಿಯೊಬ್ಬರೂ ಮಾನವೀಯತೆಯನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಬದುಕು ಮತ್ತು ಭವಿಷ್ಯತ್ತು ಉಜ್ವಲವಾಗಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರು ಬಸವಣ್ಣನ ವಚನಗಳನ್ನು ಪಠಿಸುವ ಮೂಲಕ ಸಮುದಾಯದವರ ಪ್ರಶಂಸೆಗೆ ಪಾತ್ರರಾದರು.
ಕಾರ್ಯಕ್ರಮಕ್ಕೂ ಮುನ್ನ ನಗರದ ರಾಜಬೀದಿಗಳಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಭಾವಚಿತ್ರದೊಂದಿಗೆ ಮಹಿಳೆಯರು ಪೂರ್ಣ ಕಳಶಗಳೊಂದಿಗೆ ಜಾನಪದ ಕಲಾ ತಂಡಗಳೊಂದಿಗೆ ಸಮುದಾಯದವರು ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಬಸವಣ್ಣನವರ ಬಾವುಟಗಳು ರಾರಾಜಿಸುತ್ತಿದ್ದವು. ಮೆರವಣಿಗೆಯಲ್ಲಿ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ರವರುಗಳು ಮೆರವಣಿಗೆಯಲ್ಲಿ ಸಾಗಿ ಬಂದಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಬಸವ ಜಯಂತ್ಯೋತ್ಸವ ಸಮಿತಿಯ ಮೃತ್ಯುಂಜಯಣ್ಣ, ಮುದ್ದು ವೀರಪ್ಪ, ಬಸವರಾಜು, ಹರೀಶ್, ರೇವಣ ಸಿದ್ದೇಶ್ವರ, ಬಸವರಾಜು, ರುದ್ರಮ್ಮ, ಆರ್ ಮಂಜುನಾಥ್ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ನಗರದ ವಕ್ಫ್ ಸಂಸ್ಥೆ ಅಧೀನ ಸಂಸ್ಥೆ ಜಮಾತ್ ಅಹ್ಲೆ ಇಸ್ಲಾಂನ ಆಡಳಿತ ಮಂಡಳಿಯ 25 ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯಿತು. ಶಾಂತಿಯುತವಾಗಿ ನಡೆದ ಚುನಾವಣೆಯಲ್ಲಿ ತಡರಾತ್ರಿ ಫಲಿತಾಂಶ ಪ್ರಕಟವಾಗಿದ್ದು, 4 ಸಿಂಡಿಕೇಟ್ಗಳ ಪೈಕಿ ನಗರಸಭೆ ಸದಸ್ಯ ಎಸ್ಎಂ ರಫೀಕ್ ಸಿಂಡಿಕೇಟ್ 13 ಸ್ಥಾನಗಳನ್ನು ಗೆದ್ದಿದ್ದು, ಬಿಎಸ್ ರಫೀವುಲ್ಲಾ ಅವರ ಸಿಂಡಿಕೇಟ್ಗೆ 7 ಸ್ಥಾನಗಳು ಹಾಗೂ ಅಮೀರ್ ಅಹಮದ್ ಸಾದಿಕ್ ಸಿಂಡಿಕೇಟ್ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. 12 ವರ್ಷಗಳ ನಂತರ ನಡೆದ ಚಿಕ್ಕಬಳ್ಳಾಪುರ ವಕ್ಫ್ ಬೋರ್ಡ್ ಅಧೀನ ಸಂಸ್ಥೆ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿಗೆ ಚುನಾವಣೆ ನಡೆಯಿತು. ಒಟ್ಟು 25 ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾಗಿರುವ ಆಡಳಿತ ಮಂಡಳಿಗೆ 4 ಸಿಂಡಿಕೇಟ್ ರಚಿಸಿಕೊಂಡು 100 ಅಭ್ಯರ್ಥಿಗಳ ಜೊತೆಗೆ 10 ಅಭ್ಯರ್ಥಿಗಳು ಪಕ್ಷೇತರರಾಗಿ ಸ್ಪರ್ಧಿಸಿದ್ದು, ಒಟ್ಟು 110 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅವರ ಪೈಕಿ ಆಟೋ ಸಿಂಡಿಕೇಟ್ನಿಂದ 13 ನಿರ್ದೇಶಕರು ಜಯಗಳಿಸಿದರೆ, ಟ್ರಕ್ ಸಿಂಡಿಕೇಟ್ನಿಂದ 7 ಹಾಗೂ ಸಿಲಿಂಡರ್ ಸಿಂಡಿಕೇಟ್ನಿಂದ 5 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಹೆಲಿಕಾಪ್ಟರ್ ಸಿಂಡಿಕೇಟ್ಗೆ 1 ಸ್ಥಾನವೂ ಸಿಗದೆ ಹೀನಾಯ ಸೋಲು ಅನುಭವಿಸಿದೆ. ಆಟೋ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ್ದ ನಗರಸಭೆ ಸದಸ್ಯ ಮಹಮ್ಮದ್ ಜಾಫರ್ ಅತ್ಯಧಿಕ 1241 ಮತ ಪಡೆದು ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಇದೇ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ್ದ ಮಹಮ್ಮದ್ ತೌಸಿಫ್ 1052 ಮತ ಪಡೆದು ಎರಡನೇ ಅತಿ ಹೆಚ್ಚು ಮತ ಪಡೆದರೆ, ಟ್ರಕ್ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ್ದ ಸಮೀವುಲ್ಲಾ 1029 ಮತ ಪಡೆದು 3ನೇ ಸ್ಥಾನದಲ್ಲಿದ್ದಾರೆ. ಆಟೋ ಸಿಂಡಿಕೇಟ್ ನೇತೃತ್ವ ವಹಿಸಿದ್ದ ನಗರಸಭೆ ಸದಸ್ಯ ಎಸ್ಎಂ ರಫೀಕ್ ಹಾಗೂ ಹಿರಿಯ ವಕೀಲ ಮಹಮ್ಮದ್ ದಾವೂದ್, ಹಿರಿಯ ಮುಖಂಡರಾದ ಜಾವೀದ್ ಪಾಷಾ ಜಯಗಳಿಸಿದರೆ, ಟ್ರಕ್ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ್ದ ವಕ್ಫ್ ಬೋರ್ಡ್ ಮಾಜಿ ಜಿಲ್ಲಾಧ್ಯಕ್ಷ ಬಿಎಸ್ ರಫೀವುಲ್ಲಾ ಹಾಗೂ ಸಮೀವುಲ್ಲಾ ಆಲಿಯಾಸ್ ಸಮ್ಮು ಜಯಗಳಿಸಿದ್ದು, ಮತ್ತೊಬ್ಬ ಹಿರಿಯ ಮುಖಂಡ ಅಮೀರ್ ಮಹಮ್ಮದ್ ಸಾದಿಕ್ ಸಿಲಿಂಡರ್ ಸಿಂಡಿಕೇಟ್ ಮುಖಂಡ ಜಯಗಳಿಸಿದ್ದಾರೆ. ಒಟ್ಟು 2760 ಮತದಾರರಲ್ಲಿ 2317 ಮಂದಿ ಮತ ಚಲಾಯಿಸಿದ್ದು, 250 ಮತಗಳು ಇನ್ವ್ಯಾಲಿಡ್ ಆಗಿದ್ದು, ಚುನಾವಣೆಗೆ 11 ಮತಗಟ್ಟೆಗಳನ್ನು ನಿರ್ಮಿಸಲಾಗಿತ್ತು. ಪ್ರತಿ ಮತಗಟ್ಟೆಯಲ್ಲಿ 250 ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಲು ಅವಕಾಶ ಕಲ್ಪಿಸಲಾಗಿತ್ತು. ನಿನ್ನೆ ರಾತ್ರಿ 12 ಗಂಟೆಗೆ ಅಂತಿಮ ಫಲಿತಾಂಶ ಹೊರಬಿದ್ದಿದ್ದು, ಗೆದ್ದ ಅಭ್ಯರ್ಥಿಗಳೆಲ್ಲರಿಗೂ ಅವರ ಅಭಿಮಾನಿಗಳು ಸಿಹಿ ತಿನಿಸಿ ಸಂಭ್ರಮಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ
ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕರ್ನಾಟಕದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ವಾಪಸ್ ಕರೆತರಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಶೇರ್-ಇ ಕಾಶ್ಮೀರ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ 13 ಕರ್ನಾಟಕದ ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರಲಾಗಿದೆ. ಇಂದು ಸಂಜೆ ಬೆಂಗಳೂರು ತಲುಪಲಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ನಡೆದ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ. ನವಧಾನ್ಯಗಳ ಬೀಜಾಂಕುರ ಸಮೃದ್ಧಿಯಾಗಿ ಎತ್ತರಕ್ಕೆ ಬೆಳೆದಿದ್ದು ಮಳೆ ಬಳಿಯಾಗಿ ಸಸ್ಯ ಶ್ಯಾಮಲೆಯಾಗಲಿದೆ ಅರ್ಚಕ ಅಶ್ವಥ್ ಸ್ವಾಮಿ. ಭಾರತ ಸದಾ ಶಾಂತಿ ಬಯಸುತ್ತದೆ. ದೇಶದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೋಸ್ಕರ ಭಯೋತ್ಪಾದಕರ ಅಡಗು ತಾಣಗಳನ್ನು ಗುರಿಯಾಗಿಸಿ ಪ್ರಹಾರ ನಡೆಸಲಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ. ಅಂಧರಿಗಾಗಿ ಸಮರ್ಥ ಟಿ20 ಕ್ರಿಕೆಟ್ ಪಂದ್ಯಾವಳಿ ಮುದ್ದೇನಹಳ್ಳಿ ಸತ್ಯಸಾಯಿ ಕ್ರೀಡಾಂಗಣದಲ್ಲಿ ಆಯೋಜನೆ. ಮೊದಲ ಪಂದ್ಯದಲ್ಲಿ ಆಫ್ರಿಕಾ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಕಡತಗಳ ಕಳವು. ಗಂಗಾಧರ್ನನ್ನು ಬಂಧಿಸಿ ಜಾಲಿಗಟ್ಟಿದ ಶಿಡ್ಲಘಟ್ಟ ಪೊಲೀಸರು. ಕಳ್ಳತನದ ಹಿಂದಿನ ಕೈಗಳ ಬಗ್ಗೆ ಹುಡುಕಾಟಕ್ಕಿಳಿದ ಪೊಲೀಸರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.